2 ವರ್ಷದ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ. ಡಿಎಂಕೆ ನಾಯಕನ ಬಂಧನ. ತನ್ನ ಲಿವ್-ಇನ್ ಸಂಗಾತಿಯ ಮಗುವಿನ ಮೇಲೆಯೇ ಅಮಾನುಷ ಕೃತ್ಯವೆಸಗಿದ್ದ ಕಲೇಗ್ನರ್. ತೀವ್ರವಾದ ಆಂತರಿಕ ಗಾಯಗಳಿಂದ ಸಾವನ್ನಪ್ಪಿದ್ದ ಕಂದಮ್ಮ. ನ್ಯಾಯದ ನಿರೀಕ್ಷೆಯಲ್ಲಿ ತಂದೆ. ತಮಿಳುನಾಡಿನಲ್ಲಿ 2 ವರ್ಷದ ಹೆಣ್ಣು ಮಗುವಿನ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪದ ಮೇಲೆ 40 ವರ್ಷದ ಡಿಎಂಕೆ ನಾಯಕನನ್ನ ಬಂಧಿಸಲಾಗಿದೆ. ವರದಿಗಳ ಪ್ರಕಾರ ಆರೋಪಿ ಅಂಚೆಚೆಟ್ಟಿ ಪಂಚಾಯತ್ನ ಜೇಸುರಾಜಪಾಳ್ಯಂ ಗ್ರಾಮದ ಬಳಿಯ ಕೊಂಬೈಕಾಡುವಿನ ಡಿಎಂಕೆ ಯುವ ಘಟಕದ ಶಾಖೆಯ ಕಾರ್ಯದರ್ಶಿಯಾಗಿರುವ ಎಂ ಪೆರಿಯನಾಯಗಂ ಅಲಿಯಸ್ ಕಲೇಗ್ನರ್ ಅನ್ನ ಬಂಧಿಸಲಾಗಿದೆ. ಪೆರಿಯನಾಯಗಂ ಅವರ ಮೇಲೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಗುರುವಾರ ರಾತ್ರಿ ಬಂಧಿಸಿದ್ದಾರೆ. ಮೇಸ್ತ್ರಿ ಕೆಲಸ ಮಾಡುತ್ತಿದ್ದ 24 ವರ್ಷದ ಮಹಿಳೆಯೊಬ್ಬರು ತನ್ನ ಪತಿಯಿಂದ ಬೇರ್ಪಟ್ಟು ತನ್ನ 2 ವರ್ಷದ ಮಗಳೊಂದಿಗೆ ಕೃಷ್ಣಗಿರಿ ಜಿಲ್ಲೆಯ ತನ್ನ ತವರು ಗ್ರಾಮಕ್ಕೆ ಮರಳಿದ್ದಳು. ಈ ವೇಳೆ ಆರೋಪಿ ಪೆರಿಯನಾಯಗಂ ಜೊತೆ ಪರಿಚಯವಾಗಿದ್ದು ಬಳಿಕ ಇಬ್ಬರ ನಡುವೆಯೂ ಸಂಬಂಧ ಬೆಳೆದಿದ್ದು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದರು. ಈ ವೇಳೆ ಆರೋಪಿಯು ತನ್ನ ಸಂಗಾತಿಯ 2 ವರ್ಷದ ಹೆಣ್ಣು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ ಎಂದು ಆರೋಪಿಸಲಾಗಿದೆ. ಇನ್ನು ಕಳೆದ ವರ್ಷ ಡಿಸೆಂಬರ್ 11ರಂದು 2 ವರ್ಷದ ಮಗುವನ್ನ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಕರೆತರಲಾಗಿದ್ದು ಮಗು ಈಗಾಗಲೇ ಮರಣ ಹೊಂದಿದೆ ಎಂದು ವೈದ್ಯರು ದೃಢಪಡಿಸಿದರು. ಆದಾಗ್ಯೂ ಮಗುವಿನ ಜೈವಿಕ ತಂದೆ ಅನೈತಿಕ ಕೃತ್ಯವನ್ನು ಅನುಮಾನಿಸಿ ಅಂಚೆಚೆಟ್ಟಿ ಪೊಲೀಸರಿಗೆ ದೂರು ನೀಡಿ ಮರಣೋತ್ತರ ಪರೀಕ್ಷೆ ಮತ್ತು ತನಿಖೆಯನ್ನು ಕೋರಿದ್ದಾರೆ. ಮೃತ ಮಗುವಿನ ವೈದ್ಯಕೀಯ ಪರೀಕ್ಷೆಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಅನುಗುಣವಾಗಿ ತೀವ್ರವಾದ ಆಂತರಿಕ ಗಾಯಗಳು ಕಂಡುಬಂದಿವೆ. ಪೊಲೀಸ್ ತನಿಖೆಯು ಅಂತಿಮವಾಗಿ ಮಗುವಿನ ತಾಯಿ ಕೆಲಸಕ್ಕೆ ಹೋಗಿದ್ದಂತಹ ಸಂದರ್ಭ ಆರೋಪಿಯಾದ ಡಿಎಂಕೆ ನಾಯಕ ಮಗುವಿನ ಮೇಲೆ ಲೈಂಗಿಕ ಕಿರುಕುಳ ನೀಡಿ ಅಮಾನುಷ ಕೃತ್ಯ ಎಸಗಿದ್ದಾನೆ ಎಂದು ತಿಳಿಸಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ.